ಕೊನೆ ಎರಡು ಲೈನ್ ಹೇಳ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ. ಇಟ್ ಅಪಿಯರ್ಸ್ ದಟ್ ದ BMICP ಮೇ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ and it demonstrates how a state which is the trustee of the natural resources on behalf of the citizens can allow the private interest to flourish in utter violation of the constitutional mandate. ಈ ಒಂದು ಸರ್ಕಾರ ಜನರ ಒಂದು ರಕ್ಷಣೆ ಮಾಡತಕ್ಕಂಥ ಟ್ರಸ್ಟಿ ಆಗಬೇಕಾದಂಥವರು ಯಾವುದೋ ಒಂದು ಕಂಪನಿಗೆ ದುಡ್ಡು ಹೊಡೆಯತಕ್ಕಂಥ ಕೆಲಸಕ್ಕೆ ಮೌನಿಕ ಯಾಕೆ ಶರಣರಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ. And the law to the detriment of environment, ecology and against the public interest for questionable considerations. One of the contentions urged by the appellant NICE is that the government has not given acquired the extent of land as required under the framework agreement, and therefore the government has been in violation of the framework agreement, which has resulted in non-completion of the project in 25 years. 25 ವರ್ಷ 30 ವರ್ಷ ಆಯ್ತು. ಈಗ ಮುಂದಿನ ವರ್ಷಕ್ಕೆ ಇನ್ನು ಬೆಂಗಳೂರು ಸುತ್ತ ಇದ್ದಾರೆ, 111 ಕಿಲೋಮೀಟರ್ ರಸ್ತೆ ಇಲ್ಲ ಇವ್ರು ಮಾಡಿರ್ತಕ್ಕಂಥದ್ದು. However, the said contention of the appellant NICE is not only false but incorrect, which is evident from the affidavit filed on behalf of the state in contempt petition that 554 acres of excess land had been handed over to the appellant NICE for the said project. ಇಲ್ಲಿ 555 ಎಕರೆ ಬೆಂಗಳೂರಿನ ಸುತ್ತ ಇರತಕ್ಕಂಥ ಭೂಮಿನ ಇವತ್ತು ಇದು ಎಕ್ಸೆಸ್ ಲ್ಯಾಂಡ್ ಅನ್ನ ಕೊಟ್ಟಿದ್ರು. ಇವತ್ತು ಇನ್ನೂ ಲ್ಯಾಂಡ್ ಅನ್ನ ಇವತ್ತು ನಮಗೆ ಕೊಟ್ಟಿಲ್ಲ ಅಂತೇಳಿ ಸುಳ್ಳು ಹೇಳ್ಕೊಂಡು ತಿರುಗೋದು ಇವರು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಗೌರ್ಮೆಂಟ್ ಪರವಾಗಿ ಇನ್ನೊಬ್ರು ಲಾಯರ್ ಇರ್ತಾರೆ. KDBಗೆ ಒಬ್ರು ಅಡ್ವೊಕೇಟು, ಸರ್ಕಾರದ ಒಂದು ಅಂಗ ಅದು KDB. ಅದಕ್ಕೊಬ್ರು ಒಂದು ವಾದ ಮಾಡ್ತಾರೆ, ನಾವು ಎಷ್ಟು ದಿವಸ ಆದ್ಮೇಲೆ ದುಡ್ಡು ಕೊಡ್ಬೋದು ಅಂತ. ಇನ್ನೊಂದು ಕಡೆ ಸರ್ಕಾರದಿಂದ ಒಬ್ರು ನಮ್ಮ ರವಿಕುಮಾರ್ ಅವರು ಅವರೇನು ಹೋಗ್ತಾರೆ, ಅವ್ರು ಹೇಳ್ತಾರೆ ದ ಲರ್ನೆಡ್ ಸೀನಿಯರ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದ ಸ್ಟೇಟ್ ಹ್ಯಾಸ್ ಪ್ರೊಡ್ಯೂಸ್ಡ್ ವೇರಿಯಸ್ ಡಾಕ್ಯುಮೆಂಟ್ಸ್ relating to implementation of the BMICP that highlights serious violation of the framework agreement, referring to the gazette notification date so and so ಅದು ಎಂಟತ್ತು ಡೇಟ್ಗಳಿದೆ. It is submitted that the appellant NICE had revised the toll fees on several occasions without obtaining prior approval of the state government. ಆ ಟೋಲ್ದು ರೇಟ್ಗಳು ಬೇಕಾದಂಗೆ ಜಾಸ್ತಿ ಏನು ಮಾಡಿದ್ದಾರೆ, ಸರ್ಕಾರದಿಂದ ಅನುಮತಿನೇ ಪಡಿದೆ. ಇವತ್ತು ಇವ್ರಿಗೆ ಇಷ್ಟ ಬಂದಾಗೆ ಇವತ್ತೇನು ಮಾಡ್ಕೊಂಡಿದ್ದಾರೆ ಅದು ವೈಲೇಟ್ ಆಗಿರ್ತಕ್ಕಂಥದ್ದನ್ನ ಅಲ್ಲೇನು ಕೋರ್ಟ್ ಮುಂದೆ ಹೇಳ್ತಾರೆ. ವಿತೌಟ್ ಒಬ್ಟೈನಿಂಗ್ ಪ್ರಿಯರ್ ಅಪ್ರೂವಲ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಆಸ್ ಕಂಟೆಂಪ್ಲೇಟೆಡ್ ಇನ್ ದ ಫ್ರೇಮ್ವರ್ಕ್ ಅಗ್ರಿಮೆಂಟ್, ಇಟ್ ವಾಸ್ ಸಬ್ಮಿಟೆಡ್ ದಟ್ ದ ಲೇಕ್ಸ್ ಅಂಡ್ ಟ್ಯಾಂಕ್ ಬೆಡ್ ಲ್ಯಾಂಡ್ಸ್ ಆಫ್ ವೇರಿಯಸ್ ವಿಲೇಜಸ್ ಹ್ಯಾವ್ ಬಿನ್ ಹ್ಯಾಂಡೆಡ್ ಓವರ್ ಟು ದ ಅಪ್ಲಿಯಂಟ್ NICE ಫಾರ್ ದ BMIC ಇನ್ ವೈಲೇಷನ್ ಆಫ್ ದ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್. ಕೆರೆ ಕಟ್ಟೆಗಳನ್ನು ಸಹ ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್ಕಾರ, KDB ಇಂದ ಮತ್ತು ಸರ್ಕಾರ BDA ಇಂದ. ಅದರಿಂದ ಇಲ್ಲಿ ಇವರು ಇದೆಲ್ಲವನ್ನ ಹೇಳೋದ್ರ ಜೊತೆಗೆ ಇಲ್ಲಿ ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ, ಯಾರ್ಯಾರಿಗೆ ಇವರು ಯಾವ್ಯಾವ ರೇಟಿಗೆ ಸೇಲ್ ಮಾಡಿದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಕೋರ್ಟ್ನಲ್ಲಿ ಇದೆಲ್ಲವನ್ನ ತಂದಿದ್ದಾರೆ. ಇನ್ನೊಂದು ಬರಲಿತ್ತು, ಒಂದೇ ನಿಮಿಷ ಸ್ವಲ್ಪ ಮೂಡು ಹೇಳ್ತೀನಿ. ಇಲ್ಲಿ the land owners have also relied upon several registered transactions executed by the NICE in respect of the land farming part of the project. ಎಲ್ಲೆಲ್ಲಿ
ಇವರು ಲ್ಯಾಂಡನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಸೇಲ್ ಮಾಡಿದ್ದಾರೆ ಇದೆಲ್ಲ ಇಲ್ಲಿ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಡಾಕ್ಯುಮೆಂಟ್ನ. ಇದು ಉಮ್ಮಂಗ ರಿಯಲ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರಿಗೆ 10 ಎಕರೆ ಕೊಡ್ತಾರೆ ಮಾರಾಟ ಮಾಧವರ ವಿಲೇಜ್ನಲ್ಲಿ. ಅಲ್ಲಿಂದ ದಮನಾಂಗಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕೆಂಗೇರಿ ವಿಲೇಜ್ನಲ್ಲಿ 20 ಎಕರೆ. ಅಲ್ಲಿಂದ SBK ಪ್ರಾಪರ್ಟೀಸು 14/1/15ರಲ್ಲಿ 12 ಎಕರೆ. ಅಲ್ಲಿಂದ ಪಿಲ್ಲಗಾನಹಳ್ಳಿ ವಿಲೇಜ್ ಅಂಡ್ ಸೇಲ್ ಅಗ್ರಿಮೆಂಟ್ ಡೇಟೆಡ್ 15/4/2005 ಎಕ್ಸಿಕ್ಯೂಟೆಡ್ ವಿತ್ ದರ್ಶಿತ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ 13 ಎಕರ್ಸ್. ಹೀಗೆ ಲ್ಯಾಂಡ್ ಅನ್ನ ಇವ್ರಿಗೆ ಇಷ್ಟ ಬಂದಾಗೆ ಸ್ವೇಚ್ಛಾಚಾರವಾಗಿ ಇಲ್ಲಿ ಇದು ಮಾರಕ್ ಬರಲ್ಲ, ಲ್ಯಾಂಡ್ ಡೆವಲಪರ್ಸ್ಗೆ ಕೊಡಕ್ ಬರಲ್ಲ. ಇದೆಲ್ಲ ವೈಲೇಟ್ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಇವರು ಮಾಡ್ಕೊಂಡು ಅದ್ರ ಜೊತೆಗೆ ಟೋಲ್ನಲ್ಲಿ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2014-15 the company disclosed receipt of approximately 2,706 million from the sale of developed land as against toll collections of approximately 1,879 million. Likewise, during 2015-16, 27 crores ಗೆ ಎಲ್ಲ ಡಾಕ್ಯುಮೆಂಟ್ ಅನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಂಪನಿ ಏನೇನು ದುರ್ವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲ ಏನಿದೆ ಇದು ಅದರ ಜೊತೆಗೆ ಇಲ್ಲಿ ಒಂದು ಅಲ್ಟಿಮೇಟ್ಲಿ ಸರ್ಕಾರಕ್ಕೆ ಹೇಳ್ತಾರೆ ಅವರು, ನಿಮಗೆ ನೈಸ್ ಈಸ್ ಅರ್ನಿಂಗ್ ಹ್ಯೂಜ್ ಪ್ರಾಫಿಟ್ ವಿತೌಟ್ ಫುಲ್ಫಿಲ್ಲಿಂಗ್ ದ ಆಬ್ಲಿಗೇಷನ್ಸ್ ಅಂಡರ್ ದ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅನ್ನು ಎಲ್ಲ ವೈಲೇಟ್ ಮಾಡಿ ಇವರು ದುಡ್ಡು ಮಾಡಿರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ಏನಿದೆ. ಒಂದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಮಾತ್ರ ಬರೆದಿದ್ದನ್ನು ನೋಡಿದ್ದೇನೆ, ಬಹಳ ನೀಟಾಗಿ ಈ ಪತ್ರಿಕೆಯಲ್ಲಿ ಬರೆದ್ರು. ಇವತ್ತು ನಾನು ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಈ ರೀತಿ ವೈಲೇಟ್ ಮಾಡಿ ಇವತ್ತು ರೈತರನ್ನ ಒಕ್ಕಲೆಬ್ಬಿಸತಕ್ಕಂಥದ್ದೇನಿದೆ, ಇಲ್ಲಿ ರೈತರು ಕಣ್ಣಲ್ಲಿ ನೀರು ಹಾಕ್ತಾರೆ. ಇಲ್ಲಿ ನಾನು ಇವತ್ತು ಯಾತಕ್ಕೆ ಈ ನೈಸ್ ವಿಷಯದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದರೆ, ಇವತ್ತು ಒಂದು ಕಡೆ ಬಿಡದಿನಲ್ಲಿ ನಾಳೆ ದಿನ ಏನು ನಡೀತಾ ಇದೆ. ಇವತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.